ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಇದನ್ನ ಬಂದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ನಿರ್ಮಿತವಾದ ಒಂದು ಒಳ್ಳೆಯ ಫೋನ್ ಅಂತಲೇ ಹೇಳ್ಬೋದು. ನೋಡಲು ತುಂಬ ಆಕರ್ಷಕವಾಗಿದೆ ಮತ್ತು ಇದರ ಟೆಕ್ನಾಲಜಿನೂ ತುಂಬ ಅದ್ಭುತವಾಗಿದೆ. ಆದರೆ ಇದೇ ಸ್ಯಾಮ್ಸಂಗ್ ಅನ್ನೋ ಬ್ರ್ಯಾಂಡ್ ಒಂದು ದೊಡ್ಡ ಬ್ರ್ಯಾಂಡ್ ಆಗೋಕ್ಕೂ ಮುಂಚೆ ಪಟ್ಟ ಸ್ಟ್ರಗಲ್ ಎಷ್ಟು ಜನ ಗೊತ್ತು? ಇದು ಬಂದು ಕೊರಿಯಾ ಕಂಪನಿಯ ಪ್ರಾಡಕ್ಟ್. ಈ ಕಂಪನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದರೆ 1953ರಲ್ಲಿ ಆಗ್ತಾನೆ ಕೊರಿಯಾದು ವಾರ್ ಮುಗ್ದಿತ್ತು. ಇದು ಬಂದು ಒಂದು ಯುದ್ಧದಿಂದ ನಾಶವಾದ ದೇಶ ಮತ್ತು ಪುನರ್ನಿರ್ಮಾಣಕ್ಕಾಗಿ ಹೋರಾಡ್ತಿರುವ ಒಂದು ದೇಶ. ಇದೇ ದೇಶಕ್ಕೆ ಸೇರಿದನು ಒಬ್ಬ ಯುವಕ ನೂಡಲ್ಸ್ ಮತ್ತು ಡ್ರೈ ಫಿಶ್ಗಳನ್ನ ಅವನ ಸರ್ವೈವಲ್ಗೋಸ್ಕರ ರೋಡ್ ಬದಿಯಲ್ಲಿ ಮಾರ್ತಾ ಇದ್ದ. ಆದರೆ ಅವನೊಳಗೆ ಒಂದು ಮೌನವಾದ ಅಗ್ನಿ ಸದಾ ಒತ್ತಿ ಉರಿತಾನೆ ಇತ್ತು. ಆ ಕನಸೆ ತಾನು ಬೆಳಿಬೇಕು, ತನ್ನ ದೇಶದ ಭವಿಷ್ಯವನ್ನು ಚೇಂಜ್ ಮಾಡಬೇಕು ಅನ್ನೋದು. ಅವನ್ನ ಪ್ರತಿಯೊಬ್ಬರು ಲೀ ಬಂಗ್ ಅನ್ನೋ ಹೆಸರಲ್ಲಿ ಕರೀತಾ ಇದ್ರು. ಅವನ ಫುಲ್ ನೇಮ್ ಬಂದು ಲೀ ಬಂಗ್ ಚುಲ್. ಅವನ ತನ್ನ ಹಾರ್ಡ್ ವರ್ಕಿಂದನೇ ಸ್ವಲ್ಪ ಮುಂದೆ ಬರ್ತಾನೆ. 1938ರಲ್ಲಿ ಒಂದು ಚಿಕ್ಕ ಟ್ರೇಡಿಂಗ್ ಶಾಪ್ನ ಓಪನ್ ಮಾಡ್ತಾನೆ. ಅದರ ಹೆಸರು ಬಂದು ಸ್ಯಾಮ್ಸಂಗ್ ಅಂತ. ಮುಂದೆ ಇದೇ ಬ್ರ್ಯಾಂಡೇ ಎಷ್ಟೋ ಮಿಲಿಯನ್ ಮನೆಗಳಿಗೆ, ಹೃದಯಗಳಿಗೆ ತುಂಬ ಹತ್ರ ಆಗುತ್ತೆ. ಕೊರಿಯಾದ ಡೈಗು ಏನೋ ಚಿಕ್ಕ ಟೌನಲ್ಲಿ ಇವನ ಒಂದು ಸ್ಯಾಮ್ಸಂಗ್ ಶಾಪ್ನ ಸ್ಟಾರ್ಟ್ ಮಾಡ್ತಾನೆ. ಶಾಪ್ ಅಂದ ತಕ್ಷಣ ಈಗ ನೋಡ್ತೀವಲ್ಲ ಎಲೆಕ್ಟ್ರಾನಿಕ್ಸು, ಆ ಥರ ಅಲ್ಲ. ಆ ಶಾಪಲ್ಲಿ ಅವ್ನು ಮಾರ್ತಿದ್ದೇನು ಅಂತಂದರೆ ರೈಸ್ ಆಗಿರಲಿ, ನೂಡಲ್ಸ್ ಆಗಿರಲಿ, ಡ್ರೈಡ್ ಫಿಶ್ ಆಗಿರಲಿ, ಇನ್ನೂ ಅನೇಕ ವಸ್ತುಗಳನ್ನ ಮಾರ್ತಾ ಇದ್ದ. ಈ ಒಂದು ಕೊರಿಯಾದಲ್ಲಿ ಯುದ್ಧ ಆದಮೇಲೆ ಎಷ್ಟೋ ಕಂಪ್ನಿಗಳು ಶಟ್ ಡೌನ್ ಆದ್ರೂ, ಬಿಸ್ನೆಸ್ಗಳು ಶಟ್ ಡೌನ್ ಆದ್ರೂ ಇವನ ಶಾಪಲ್ಲಿ ಬಂದು ಅತ್ಯಾಧುನಿಕ ದಿನಸಿ ವಸ್ತುಗಳು ಸಿಗ್ತಾ ಇರೋದ್ರಿಂದ ಇವನ ಶಾಪ್ಗೆ ಯಾವುದೇ ರೀತಿ ಲಾಸ್ಗಳಾಗ್ತಾ ಇರಲಿಲ್ಲ. ನಿಧಾನಕ್ಕೆ ಟ್ರೇಡಿಂಗಿಂದ ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಕಡೆ ಇವನ ಬಿಸ್ನೆಸ್ ಎಕ್ಸ್ಟೆನ್ಷನ್ನ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಇವನು ಶುಗರ್ ಫ್ಯಾಕ್ಟ್ರೀಸ್ನ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟು ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾನೆ. ನಿಧಾನಕ್ಕೆ 1960ಸಲ್ಲಿ ಇವನು ಎಲೆಕ್ಟ್ರಾನಿಕ್ಸ್ಗೆ ಬರ್ತಾನೆ. ಇವರು ಎಲೆಕ್ಟ್ರಾನಿಕ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದ್ದಾಗೆ ಒಂದು ದೊಡ್ಡ ಚೇಂಜ್ನೇ ತರ್ತಾರೆ. 1970ಯಲ್ಲಿ ಇವರು ಸ್ಯಾಮ್ಸಂಗ್ TV ಅಂತ ಸ್ಟಾರ್ಟ್ ಮಾಡ್ತಾರೆ. ಹೋಮ್ ಅಪ್ಲಯನ್ಸಸ್ ಸ್ಟಾರ್ಟ್ ಮಾಡ್ತಾರೆ. ಕಲರ್ TVಸ್ಗಳು ಬಿಡ್ತಾರೆ ಮತ್ತು ಸೆಮಿ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗು ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವರ ರಿಯಲ್ ಗೇಮ್ ಚೇಂಜರ್ ಬಂದು ಚಿಪ್ ರೆವಲ್ಯೂಷನ್. ಅಮೇರಿಕಾ ಮತ್ತು ಜಪಾನ್ನ ಯಾರು ಏಷ್ಯಾದಿಂದ ಕಾಂಪೀಟ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲೇ ಸ್ಯಾಮ್ಸಂಗ್ ಬಂದು ಅವರ ನಂಬಿಕೆನ ಒಡೆದಾಕುತ್ತೆ. ಸೆಮಿ ಕಂಡಕ್ಟರ್ಸ್ ಟೆಕ್ನಾಲಜಿ ಮೇಲೆ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡ್ತಾರೆ. ಕೇವಲ 10 ವರ್ಷಗಳಲ್ಲಿ ಒನ್ ಆಫ್ ದಿ ಟಾಪ್ ಚಿಪ್ ಮೇಕರ್ಸ್ಗಳಲ್ಲಿ ಇವರು ಒಬ್ಬರಾಗ್ತಾರೆ. ಇವರ ಒಂದು ಮುನ್ನುಡಿನೂ ಇದೆ, ಇಫ್ ಯು ಡೋಂಟ್ ಬಿಲ್ಡ್ ದ ಫ್ಯೂಚರ್ ಸಮ್ಮನ್ ಎಲ್ಸ್ ವಿಲ್. ಅಂದರೆ ನೀವು ಫ್ಯೂಚರ್ನ ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ ಇನ್ನೊಬ್ಬ ಬಂದು ಕ್ರಿಯೇಟ್ ಮಾಡ್ತಾನೆ ಅಂತ. 1990ಯಲ್ಲಿ ಲೀ ಬುನ್ ಚುಲ್ ಬಂದು ನಿಧನರಾಗ್ತಾರೆ. ಇವರ ಜಾಗಕ್ಕೆ ಇವ್ರ ಮಗ ಲೀ ಕುನ್ ಹಿ ಬಂದು ಚಾರ್ಜ್ ತಗೋತಾರೆ. ಇವರು ಬಂದಮೇಲೆ ಇನ್ನೂ ದೊಡ್ಡ ರೆವಲ್ಯೂಷನ್ನೇ ಆಗುತ್ತೆ. ಸ್ಯಾಮ್ಸಂಗ್ ಬಂದು ಇನ್ನೂ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಫೋಕಸ್ ಮಾಡುತ್ತೆ. ಎಕ್ಸ್ಪೆಷಲಿ ಫೋನ್ಸಿಂದ ಹಿಡಿದು TV ತನಕ. ಆ್ಯಪಲ್ ಐಫೋನ್ನ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನಕ್ಕೆ ಅನ್ಸಿರುತ್ತೆ ಸ್ಯಾಮ್ಸಂಗ್ ಈಗ ಬೀಳುತ್ತೆ ಅಂತ. ಬಟ್ ಇವ್ರದ್ದೇ ಆಗಿರೋ ಇನೋವೇಷನ್ ಟೆಕ್ನಾಲಜಿಯಿಂದ ಇವ್ರ ಸ್ಥಾನನ ಬಿಟ್ಕೊಡಲ್ಲ. ಇವತ್ತು ಸ್ಯಾಮ್ಸಂಗ್ ಬಂದು ಬರೀ ಒಂದು ಬ್ರ್ಯಾಂಡ್ ಅಲ್ಲ, ಇಟ್ಸ್ ಅನ್ ಎಕೋ ಸಿಸ್ಟಮ್. ಅಂದರೆ ಒಂದು ದೊಡ್ಡ ವ್ಯವಸ್ಥೆ. ಒಂದು ಚಿಕ್ಕ ಫೋನಿಂದ ಹಿಡಿದು ಸೆಮಿ ಕಂಡಕ್ಟರ್ ತನಕನೂ, ಸ್ಮಾರ್ಟ್ TVಯಿಂದ ಹಿಡಿದು ಸ್ಪೇಸ್ ಟೆಕ್ನಾಲಜಿ ತನಕನೂ ಇವರ ಬಿಸ್ನೆಸ್ ಬಂದು ಎಕ್ಸ್ಪ್ಯಾಂಡ್ ಆಗಿದೆ. ಸ್ಯಾಮ್ಸಂಗ್ ಬ್ರ್ಯಾಂಡ್ ಅನ್ನೋ ಹಿಂದೆ ಇರುವ ಸ್ಪಿರಿಟ್ ನೋಡ್ತೀರಾ ಅಂತಂದರೆ ಇವರ ಕತೆ ಬಂದು ಕೇವಲ ಯಶಸ್ಸಿನ ಕತೆ ಅಲ್ಲ, ಅದು ದೃಢತೆ, ಧೈರ್ಯ ಮತ್ತು ಛಲ ಬಿಡದ ಆಟ. ಪ್ರತಿಯೊಂದು ಸತಿನೂ ಅವ್ರ ಕಂಪ್ನಿ ಡಾರ್ಕ್ನೆಸ್ ಫೇಸ್ ಮಾಡಿದಾಗ, ಅದು ವಾರ್ ಆಗಿರಲಿ, ಇಲ್ಲ ಬೇರೆ ಕ್ರೈಸಿಸ್ ಆಗಿರಲಿ, ಇಲ್ಲ ಫೇಲ್ಯೂರ್ಸ್ ಆಗಿರಲಿ, ಅವರಲ್ಲಿ ಕೇಳ್ಕೊಂಡಿದ್ದು ಒಂದೇ ಪ್ರಶ್ನೆ, ಅದು ವಾಟ್ ಕ್ಯಾನ್ ವಿ ಬಿಲ್ಡ್ ನೆಕ್ಸ್ಟ್. ಅದು ಚಿಕ್ಕ ಒಂದು ನೂಡಲ್ಸ್ ಗ್ರಾಸರಿ ಶಾಪಿಂದ ಸ್ಟಾರ್ಟ್ ಆಗಿ ಒಂದು ದೊಡ್ಡ ಎಲೆಕ್ಟ್ರಾನಿಕ್ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ತಾರೆ. ಈ ಕಥೆಯಿಂದ ಇರುವ ಮಾರಲ್ ನೋಡ್ಬೋದು ಅಂತಂದರೆ, ಜೀವನದಲ್ಲಿ ಬಂದು ದೊಡ್ಡದಾಗಿ ಒಂದು ವಿಷಯನ ಸ್ಟಾರ್ಟ್ ಮಾಡೋದ್ರಲ್ಲಿ ಸಿಗೋದಲ್ಲ ರಿವಾರ್ಡು, ದೊಡ್ಡ ಪರ್ಪಸ್ ಇಟ್ಕೊಂಡು ಮಾಡೋದಿದೆಯಲ್ಲ ಅದು ನಿಜವಾದ ದೊಡ್ಡ ರಿವಾರ್ಡ್ ಅಂತ ಈ ಕತೆ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಲೀ ಬಿಂಗ್ ಚುಲ್ ಬಂದು ಒಂದು ಚಿಕ್ಕ ಗ್ರಾಸರಿ ಶಾಪ್ನ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡಿರ್ಬೋದು, ಆದರೆ ಅವ್ರಿಗಿದ್ದ ಕನಸು ತುಂಬ ದೊಡ್ಡದು. ಇದೇ ಥರನೇ ನಿಮ್ಮ ಜರ್ನಿನೂ ಬಂದು ನಿಮಗೆ ತುಂಬ ಆರ್ಡಿನರಿ ಅಂತ ಅನ್ನಿಸ್ಬೋದು, ಆದರೆ ನೆನ್ಪಿಟ್ಕೊಳ್ಳಿ, ಗ್ರೇಟ್ನೆಸ್ ಅನ್ನೋದು ಒಂದು ಚಿಕ್ಕ ಬಿಗಿನಿಂಗ್ಸಲ್ಲೇ ಸ್ಟಾರ್ಟ್ ಆಗೋದು. ಹೇಗೆ ಸ್ಯಾಮ್ಸಂಗ್ ಅನ್ನೋ ಒಂದು ಬ್ರ್ಯಾಂಡು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ತೋ, ಹಾಗೆ ನಿಮ್ಮ ಕನಸುಗಳನ್ನು ನೀವು ಬ್ರಿಕ್ ಬೈ ಬ್ರಿಕ್ ವಿತ್ ಬಿಲೀಫು, ಪರ್ಸಿಸ್ಟೆನ್ಸು ಮತ್ತು ಕರೇಜಿಂದ ಖಂಡಿತ ಮುಂದೆ ತರ್ಬೋದು. ಯಾಕಂದರೆ ಒಂದು ದೊಡ್ಡ ವಿಷನ್ ಅಥವಾ ಒಂದು ದೊಡ್ಡ ಕನಸು ಕೇವಲ ಕಂಪನಿಗೆ ಮಾತ್ರ ಟ್ರಾನ್ಸ್ಫಾರ್ಮೇಷನ್ ಕೊಡಲ್ಲ, ಅದು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ರೆವಲ್ಯೂಷನ್ನೇ ಕೊಡುತ್ತೆ ಅನ್ನೋದಕ್ಕೆ ಸ್ಯಾಮ್ಸಂಗ್ ಕಥೆಯೇ ಒಂದು ದೊಡ್ಡ ಉದಾಹರಣೆ. ನೀವು ಕೂಡ ಒಂದು ದೊಡ್ಡ ಕನಸಿಂದ ಸ್ಟಾರ್ಟ್ ಮಾಡಿ, ಸಣ್ಣದಾಗಿ ಚಿಕ್ಕದಾಗಿ ಆರಂಭಿಸಿ,
ಮತ್ತು ನಿರಂತರವಾಗಿ ಬೆಳೆಯಿರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಹೀಗೆ ಹಲವು ವಿಡಿಯೋಗಳನ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.